ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಮಳೆ ಇರೋ ಕಾರಣ ನಾನು ಈ ನಡುವೆ ತುಂಬ ದಿವಸನೇ ಆಗೋಯಿತು ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಹೇಳಬೇಕು ಅಂತಂದರೆ ತುಂಬ ಅಂದರೆ ಕೆಲಸ ಜಾಸ್ತಿ ಇರೋದ್ರಿಂದ. ಯಾಕೆ ಅಂದರೆ ಮನೆ ಇನ್ನೂ ಸ್ವಲ್ಪ ಪೂಜೆಗೋಸ್ಕರ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಸ್ಕೊಂಡು ಮೇಲ್ಗಡೆ ಬಂದಿದ್ದಿದ್ದು. ಇನ್ನೂ ಸ್ವಲ್ಪ ಆಲ್ಟರ್ ಮಾಡಿಸ್ಕೊಳ್ಳೋದು ಇದೆ ಮನೆ ಮೇಲ್ಗಡೆ. ಎಲ್ಲನೂ ಕೂಡ ಇನ್ನು ಇಂಟೀರಿಯರ್ದು ಇದೆ, ಟೈಲ್ಸ್ ಇದೆ, ಹಾಗೆ ಇನ್ನು ಪೇಂಟ್ ಅವ್ರದ್ದು ಇದೆ. ಎಲ್ಲ ಕೆಲಸನೂ ಇನ್ನು ಪೆಂಡಿಂಗ್ ಇರೋದ್ರಿಂದ ಎಲ್ಲ ಸ್ವಲ್ಪನೇ ಮಾಡಿ ಮುಗಿಸ್ಕೊಂಡು ಬರೋಣ ಅಂತ. ಸ್ವಲ್ಪ ಏನು ಒಳಗಡೆ ಏನು ನೋಡ್ತಾ ಇದ್ದೀರೋ ಇನ್ನೂ ಸ್ವಲ್ಪ ತುಂಬ ಬೇಜಾನ್ ಕೆಲಸ ಇತ್ತು. ಹಾಗಾಗಿ ನಾಳೆ ಶಿಫ್ಟ್ ಆಗೋಣ, ಸೋಮವಾರ ಶಿಫ್ಟ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾಳೆನೂ ಕೂಡ ಶಿಫ್ಟ್ ಆಗೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಇನ್ನೂ ಸ್ವಲ್ಪ ಗ್ರಾನೈಟ್ದು ಕೆಲಸ ಇದೆ, ಹಾಗೆ ಇಂಟೀರಿಯರ್ದು ಸ್ವಲ್ಪ ಕೆಲಸ ಇರೋದ್ರಿಂದ, ಹಾಗೆ ಪೇಂಟ್ ಇವ್ರದ್ದೆಲ್ಲ ಇದೆಲ್ಲ ಮುಗಿದ ಮೇಲೆ ಅವರು ಪೇಂಟ್ ಅವ್ರು ಬರ್ತೀನಿ ಲಾಸ್ಟಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಮದ ವೀಡಿಯೋ ಮಾತ್ರ ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ವಿಡಿಯೋ ಕೂಡ ಗೃಹ ಪ್ರವೇಶದ ವಿಡಿಯೋ ಕೂಡ ಇವತ್ತು ಬೆಳಗ್ಗೆ ನನಗೆ ತಲುಪಿದೆ. ಆದರೂ ಕೂಡ ಅದನ್ನು ನಾನು ಹಾಕೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಇರೋವಂಥ ಲ್ಯಾಪ್ಟಾಪಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಲ್ಯಾಪ್ಟಾಪಿಂದ ಫೋನಿಗೆ ಹಾಕ್ಕೊಳ್ಳೋಣ ಅಂತ ಅಂದರೆ ಅದು ಕೂಡ ಯಾಕೋ ಸಮಸ್ಯೆ ಆಗಿತ್ತು. ಹಾಗಾಗಿ ಅದನ್ನು ಹೊರಗಡೆ ತೊಗೊಂಡೋಗಿ ಹಾಕ್ಕೊಳ್ಳೋಣ ವೀಡಿಯೋನ ಅಂತ ಅಂದರೆ ಅದು ಕೂಡ ಆಗ್ತಾಯಿಲ್ಲ. ಯಾಕೆ ಅಂತ ಅಂದರೆ ಗೊತ್ತಿರಬೇಕು ನಿಮಗೆ, ಸೈಕ್ಲೋನ್ ಎಫೆಕ್ಟ್ ಎಷ್ಟು ತುಂಬ ಜಾಸ್ತಿ ಆಗಿದೆ ಅಂತಂದರೆ ಅಷ್ಟು ತುಂಬ ಜಾಸ್ತಿ ಆಗಿದೆ ಎಫೆಕ್ಟು. ತುಂಬ ಚಳಿ, ತುಂಬ ಚಿಟ ಮಳೆ ಬರ್ತಾಯಿದೆ. ಹೊರಗಡೆ ಹೋಗೋದಕ್ಕಂತೂ ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ನಾನು ಇದನ್ನು ಮಾಡ್ಕೊಂಡಿದ್ದೆ, ಅದನ್ನು ಮಾತ್ರ ನಿಮಗೆ ಹೋಮದ ವೀಡಿಯೋ ಮಾತ್ರ ಹಾಕ್ತಾಯಿದ್ದೀನಿ. ನಾಳೆ ಆಯಿತು ಅಂತ ಅಂದರೆ ನಾನು ಕಂಪ್ಲೀಟಾಗಿ ಒಂದು ಗೃಹ ಪ್ರವೇಶದ್ದು ವಿಡಿಯೋ ಕೂಡ ಕಂಪ್ಲೀಟಾಗಿ ಹಾಕ್ತೀನಿ. ಹಾಗೆ ಇನ್ನು ಮುಂದೆ ಡೈಲಿ ಕೂಡ ನನ್ನ ವ್ಲಾಗು ಬರ್ತಾ ಇರುತ್ತೆ. ಖಂಡಿತವಾಗ್ಲೂ ನೋಡಿ ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಈ ನಡುವೆ ನಾನು ಯಾವುದೂ ಕೂಡ ವೀಡಿಯೋಗಳನ್ನ ಸರಿಯಾಗಿ ಆಗ್ತಾಯಿಲ್ಲ. ಕೆಲಸ ಇರೋ ಕಾರಣ ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ವೀಡಿಯೋನ ಕರೆಕ್ಟಾಗಿ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಮನೆ ಮಗಳು ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಹಾಗೆ ನಾನು ಇಲ್ಲಿ ಉಟ್ಕೊಂಡಿರೋ ಅಂಥ ಸೀರೆ ನನ್ನ ಫೇವ್ರೇಟ್ ಕಲರ್, ಇದು ಪರ್ಪಲ್ ಕಲರ್ ಸೀರೆ. ಅದಕ್ಕೆ ಕಾಂಬಿನೇಷನ್ ಆಗಿ ಪಿಂಕು ಚೆನ್ನಾಗಿ ಕಾಂಬಿನೇಷನ್, ಇದಕ್ಕೆ ಬ್ಲೌಸು ಚೆನ್ನಾಗಿ ಸಿಕ್ಕಿತ್ತು. ತುಂಬ ಅರ್ಜೆಂಟಲ್ಲಿ ಹೊಲ್ಸ್ಕೊಂಡಿರೋ ಅಂಥದ್ದು. ಪಾಪ ನಮ್ಮ ಟೈಲರು ಎಷ್ಟು ಕಷ್ಟಪಟ್ಟು ಹೊಲ್ಕೊಟ್ರು ನನಗೆ. ತುಂಬ ಅಂದರೆ ನಾನು ಇವತ್ತು ಸಾಯಂಕಾಲ ಬೇಕು ಅಂತ ಕೊಟ್ಟರು ಕೂಡ ಅವರು ನನಗೆ ಅಂತ ಟೈಮ್ ಕೊಟ್ಟು ಪಾಪ ಸ್ಟಿಚ್ ಮಾಡಿಕೊಡ್ತಾರೆ. ಅಷ್ಟು ಕೂಡ ನನಗೆ ತುಂಬ ಟೈಮ್ ಕೊಟ್ಟು ಪಾಪ ಅವರು ಇದು ಮಾಡಿಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದರೆ ಯಶೋದವರೇ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಎಷ್ಟು ಸರಿ ಹಿಂದಿನ ದಿವಸನೇ ಹೋಗಿ ನನಗೆ ಬ್ಲೌಸು ನಾಳೆ ಬೆಳಗ್ಗೆ ಬೇಕು ಅಂತ ಹೇಳಿ ಕೊಟ್ಟಿರೋದು ಉಂಟು. ಹಾಗೆ ಅವರು ಜಾಸ್ತಿ ಏನೇ ಕೆಲಸ ಇದ್ದರೂ ಕೂಡ ನನಗೆ ಸ್ವಲ್ಪ ಟೈಮ್ ಜಾಸ್ತಿನೇ ಕೊಟ್ಟು ನನಗೆ ಬ್ಲೌಸ್ನೆಲ್ಲ ಡಿಸೈನ್ ಮಾಡಿ ಕೊಡ್ತಾರೆ ಪಾಪ. ಹಾಗಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಾನು ನನ್ನ ಕಲರ್ ಕಾಂಬಿನೇಷನ್ನೇ ನನಗೆ ಮತ್ತು ನಮ್ಮ ಯಜಮಾನರಿಗೆ ತೊಗೊಂಡಿರೋ ಅಂಥದ್ದು. ನಮ್ಮ ಮನೆಯವ್ರಿಗೆ ಲೈಟ್ ಕಲರಲ್ಲಿ ತೊಗೊಂಡಿದ್ದೆ. ಹಾಗೆ ನಂದು ಸ್ವಲ್ಪ ಡಾರ್ಕ್ ಕಲರ್ ಇರಲಿ ಅಂತ ನನಗೆ ಡಾರ್ಕ್ ಕಲರು ಪರ್ಪಲ್ ಅಂದರೆ ತುಂಬ ಇಷ್ಟ. ಹಾಗೆ ಇಬ್ಬರದು ಕಾಂಬಿನೇಷನ್ ಇರಲಿ ಅಂದ್ಬಿಟ್ಟು ತೊಗೊಂಡಿರೋ ಅಂಥದ್ದು. ವೀಡಿಯೋದವರು ಬಂದು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ತಡ ಆಗಿತ್ತು. ಹಾಗಾಗಿ ಫೋಟೋ ಮಾತ್ರ ಇಲ್ಲಿ ಇದು ಮಾಡ್ತಾಯಿದ್ರು. ಹಾಗಾಗಿ ನಾನು ಸ್ವಲ್ಪ ನನ್ನ ಮೊಬೈಲ್ನ ಕೊಟ್ಟು ಇದನ್ನು ವೀಡಿಯೋನ ಮಾಡಿಸ್ಕೊಂಡಿರೋ ಅಂಥದ್ದು. ಈ ಹೋಮ ಎಲ್ಲ ಏನು ಮಾಡ್ತಾಯಿದ್ದಾರೋ ಎಲ್ಲ ಸ್ವಲ್ಪ ನನಗೂ ಕೂಡ ಮಂಡಿ ನೋವು ಜಾಸ್ತಿ ಇರೋದ್ರಿಂದ ನಾನು ಯಾವ ಕಡೆ ಆ ಕಡೆ ಈ ಕಡೆ ಒದ್ಲಾಡ್ಕೊಂಡು ಕೂತ್ಕೊತಾನೆ ಇದ್ದೆ. ಸಿಕ್ಕಾಪಟ್ಟೆ ಕಷ್ಟ ಕೂಡ ಆಗ್ತಾಯಿತ್ತು ನನಗೂ. ಹೋಮದ್ದು ಹೊಗೆಯೆಲ್ಲ ಜಾಸ್ತಿ ಕುಡ್ದಾದ್ಮೇಲೆ ಅದು ಹೊಗೆಯೆಲ್ಲ ಒಳಗಡೆ ಹೋದ್ಮೇಲೆ ಜಾಸ್ತಿ ಪ್ರಾಬ್ಲಮ್ ಆಗೋಯಿತು. ನನಗಂತೂ ವೀಸಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾನು ಮನೆಯಲ್ಲಿ ನನಗೆ ವೀಸಿಂಗ್ ಎಲ್ಲ ಆದಾಗ ನನಗೆ ಮೆಡಿಸಿನ್ಸ್ ಎಲ್ಲ ರೆಡಿ ಇರುತ್ತೆ. ಹಾಗಾಗಿ ತುಂಬ ಎಲ್ಲ ಹಾಕ್ಕೊಳ್ಳಲ್ಲ, ಯಾವಾಗ್ಲೂ ಅವನ್ನೆಲ್ಲ ಇದು ಮಾಡ್ಕೊಳ್ಳಲ್ಲ. ನನಗೇನೆಂದರೆ ಯಾವಾಗಾದ್ರೂ ತುಂಬ ಜಾಸ್ತಿ ಇದಾದಾಗ ಮಾತ್ರ ನೆನೆ ಹಾಕ್ಕೊಳ್ಳೋ ಅಂಥದ್ದು. ಇದು ನಮ್ಮ ಕಿಚನ್ನು ದೇವ್ರ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಬೆಳಗ್ಗೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಒಂದು ದಿವಸ ಪೂರ್ತಿಯಾಗಿ ಕೂಡ ವೀಡಿಯೋನ ಮಾಡಿ ಇದು ಮಾಡ್ತೀನಿ ನಾನು. ಜಸ್ಟ್ ಇನ್ನು ರೆಡಿ ಆಗೋದಿದೆ, ಇನ್ನು ಹೋಗೋದಿದೆ. ಈ ಸೋಮವಾರ ಹೋಗಬೇಕಾಯಿತು, ನಾಳೆ ಹೋಗಬೇಕಾಯಿತು, ಆದರೆ ಇನ್ನೂ ಹೋಗೋದಕ್ಕೆ ಆಗ್ತಾಯಿಲ್ಲ ಮನೆಗೆ. ಇನ್ನು ಮನೆ ಕಂಪ್ಲೀಟ್ ಆದಮೇಲೆ ಪೂರ್ತಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿರೋ ಅಂಥದ್ದು. ಸೊ ಹಂಗಾಗಿ ಎಲ್ಲ ಹೋದ್ಮೇಲೆ ಒಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಗೃಹ ಪ್ರವೇಶದ ವೀಡಿಯೋನ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.